ಒಂದ್ ಚರಿತ್ರೆ ಇದೆ. ಇದು ಒಂದ್ 100 ವರ್ಷಗಳ ಹಳೆ ಸೇತುವೆ ಇದೆ. ಮತ್ತೆ ನಮ್ ಇಡೀ ಜಿಲ್ಲೆಗೆ ತಗೊಂಡಾಗ ಇದು ಇದಕ್ಕಿಂತ ದೊಡ್ಡ ಸೇತುವೆ ಬ್ರಿಡ್ಜ್ ಯಾವುದೂ ಇಲ್ಲ ನಮ್ಮ ಇಡೀ ಜಿಲ್ಲೆ, ಕೋಲಾರ ಜಿಲ್ಲೆಗೆ ತಗೊಂಡಾಗ. ವಿಶೇಷವಾಗಿ ಇದು ಕಂಗಾನಹಳ್ಳಿ ಪಂಚಾಯತಿಯಿಂದ ರಾಮಸಾಗರ ಪಂಚಾಯತಿಗೆ ಮತ್ತೆ ರಾಮಕುಪ್ಪಂಗೆ ಹೋಗೋ ದಾರಿಗೆ ಇದು ಕನೆಕ್ಟ್ ಆಗುತ್ತೆ. ಹಿಂದೆ ಯಾರೋ ಪೂರ್ವಿಕರು ಮಾಡಿರೋ ಅಂಥದ್ದು. ಮುಂದೆ ಭವಿಷ್ಯದಲ್ಲಿ ಒಂದು 50 ವರ್ಷ 60-70 ವರ್ಷ ಈ ಭಾಗದ ರೈತರಿಗೆ ಮತ್ತೆ ಈ ಭಾಗಕ್ಕೆ ಒಂದು ಒಳ್ಳೆ ಕನೆಕ್ಟಿವಿಟಿ ಆಗುತ್ತೆ. ಇದು 9,50,00,000ದಲ್ಲಿ ಆಗಿರುವಂಥದ್ದು. ಇದು ಒಂದು 4 ಮೀಟರ್ ಅಗಲ ಇಲ್ಲ, 3.25 ಇದೆ. ಈಗ ನಾವು 12 ಮೀಟರ್ ಅಗಲ ಇರುತ್ತೆ, 12 ಮೀಟರ್ ಅಗಲ. ಮತ್ತೆ ಈ ಭಾಗದ ರೈತರು ಮುಂದೆ ಬಂದಿದ್ದಾರೆ. ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ರು. ಒತ್ತುವರಿಗಿಂತ ಅವರೇ ಬಂದು ನಮಗೆ ಈ ಕನೆಕ್ಟಿವಿಟಿದ ಮಹತ್ವ ಅವರಿಗೆ ಅರ್ಥ ಆಗಿದೆ. ರೈತರು ಏನೇ ಬೆಳೆದ್ರು ಕೂಡ ಇದು ಸ್ಕೂಲು, ಕಾಲೇಜು ಮತ್ತೆ 4-5 ಪಂಚಾಯತಿಗೆ ಇದೇ ಒಂದು ರಸ್ತೆ ಇರೋದು ಕೂಡ, ಮಾರ್ಗ ಇರೋದು ಕೂಡ. ಮತ್ತೆ ಇದನ್ನ ಅಭಿವೃದ್ಧಿ ಮಾಡುವಂಥದ್ದು ಯಾವಾಗೂ ಅವಕಾಶ ಆಗಿರಲಿಲ್ಲ. ಕಳೆದ 20-30 ವರ್ಷಗಳಲ್ಲಿ ಅವಕಾಶನೇ ಆಗಿರಲಿಲ್ಲ ಕೂಡ. ಇದನ್ನ ನಾವು ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ಯಾವಾಗಲೂ ಕೂಡ ರಸ್ತೆಗಳು, ಸೇತುವೆಗಳು ಒಂದು ಕ್ಷೇತ್ರನ ಅಭಿವೃದ್ಧಿಯ ಸಂಕೇತ. ಅವೆಲ್ಲನೂ ಕೂಡ ಕನೆಕ್ಟಿವಿಟಿ ತುಂಬಾ ಮುಖ್ಯ. ಒಬ್ಬ ರೈತನಿಗೆ, ಸ್ಕೂಲು ಕಾಲೇಜ್ಗೆ ಹೋಗೋರಿಗೆ ಎಲ್ಲರಿಗೂ ಕೂಡ ಒಂದು ರಸ್ತೆ ಯೋಗ್ಯವಾಗಿದ್ರೇನೆ, ನಮಗೆ ಕನೆಕ್ಟಿವಿಟಿ ಇದ್ರೇನೆ ನಾವು ಅದನ್ನ ಉಪಯೋಗ ಮಾಡ್ಕೊಳಕ್ಕಾಗುತ್ತೆ. ಏನೋ ಗೊತ್ತಿಲ್ಲ, ಬ್ರಿಡ್ಜಸ್ನ ಬಹಳ ನಮ್ಮಲ್ಲಿ ಇದು ಐದನೇ ಕೆಲಸ. ಮೊದಲನೇದು ನಾವು ಇದ್ರಲ್ಲಿ ಮಾಡಿದ್ದೀವಿ, ಫಸ್ಟ್ ನತ್ತ ಗ್ರಾಮ, ನಲ್ಲೂರು ನತ್ತ ಗ್ರಾಮದಲ್ಲಿ ಮಾಡ್ತೀವಿ. ಅದು 6 ಕೋಟಿಯಿಂದ 7 ಕೋಟಿ ಒಳಗಡೆ. ಅದಾದ್ಮೇಲೆ ಬಡ್ಮಾಕ್ನಹಳ್ಳಿಯಲ್ಲಿ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಂದು ಬ್ರಿಡ್ಜ್ ಮಲ್ಲಳ್ಳಿ ಬ್ರಿಡ್ಜ್ ಒಂದು. ಅದಾದ್ಮೇಲೆ ಕೃಷ್ಣವರಂ 4ನೇ ಬ್ರಿಡ್ಜ್. ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು ಅಂತ ಇದು 5ನೇ ಬ್ರಿಡ್ಜ್. ಇವೆಲ್ಲದಕ್ಕಿಂತ ಮೀರಿರೋವಂಥದ್ದು ಇದು 10 ಕೋಟಿಯಲ್ಲಿ ಅನುದಾನದಲ್ಲಿ ಆಗ್ತಾ ಇರೋವಂಥದ್ದು. ನೀವೇ ಯೋಚನೆ ಮಾಡಿ, 3.25 ಅಷ್ಟು ಇತ್ತು ಅಂತ ಹೇಳ್ತಾ ಇದಾರೆ ಅಗಲ. ಈಗ 12 ಅಷ್ಟು, ಅದ್ರ 3ರಷ್ಟು ಅಗಲ ಮಾಡ್ತಾ ಇದೀವಿ. ಅಂದ್ರೆ ಸೇತುವೆನೇ ಅಗಲನೂ ಮಾಡ್ತಾ ಇದೀವಿ. ಅಷ್ಟು ಇದು ಹೈಟು ಎತ್ತರಕ್ಕೆ ಮಾಡ್ತಾ ಇದೀವಿ. ಆಮೇಲೆ ಇದು ಮಳೆ ನೀರು ಓಡಿ ಹೋದಾಗ ಶೇಕ್ ಆಗುತ್ತೆ. ಆಮೇಲೆ ಚಿಕ್ಕ ವೆಯ್ಟ್ ಕಡಿಮೆ ಇರೋ ವೆಹಿಕಲ್ ಮಾತ್ರ ಹೋಗಕ್ಕಾಗುತ್ತೆ. ದೊಡ್ಡ ಲಾರಿ ಏನು ಉಪಯೋಗ ಆಗುತ್ತೆ ಅಂತ ನಾವೀಗ 3.25 ಅಡಿ ಇರುವಂತದನ್ನ 12 ಮೀಟರ್ ಅಷ್ಟು ಅಗಲ ಮಾಡ್ತಾ ಇರೋದ್ರಿಂದ ದೊಡ್ಡ ಅಂದ್ರೆ ಹೆವಿ ಎಷ್ಟು ಟನ್ ಇದ್ರು ಕೂಡ ಆ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ಬೋದು. ನೀರು ಅಂದ್ರೆ ಇದು ಬಂದಾಗ, ನಮ್ಗೆ ಕೋಡಿ ಹರಿದಾಗ ಅವಾಗೆ ಇದು ಶೇಕ್ ಆಗ್ತಾ ಇತ್ತು ಅಂದ್ರೆ ಅದು ಅಷ್ಟು ಯೋಗ್ಯವಾಗಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಯಾವಾಗಿದ್ರು ಇದನ್ನ ಮಾಡ್ಲೇಬೇಕಾಗಿತ್ತು. ಅದಕ್ಕೊಂದು ಕಾಲ ಕೂಡ ಬಂದಿದೆ. ನಾವು ಅನುದಾನ ಕೇಳೋ ಅಷ್ಟ್ರಲ್ಲಿ ಯಾವ ಅನುದಾನನೂ ಸಿಗಲ್ಲ. ಈ ಕೆಲಸ ನಾಳೆ ಆಗ್ಬೇಕು ಅಂತ ಪೂರ್ವ ಉದ್ದೇಶ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳು ಇವೆಲ್ಲ ಪ್ರಯತ್ನ ಮಾಡ್ಕೊಂಡಿರ್ತಾರೆ. ಮುಂದೆ ಏನ್ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ 1 ವರ್ಷ ಪರಿಶ್ರಮ, ಇದಕ್ಕೆ ಏನ್ ಕಾಸ್ಟ್ ಆಗುತ್ತೆ, ಇದಕ್ಕೆ ಎಷ್ಟು ದಿನಗಳ ಹೋಮ್ವರ್ಕ್ ಇದೆ, ಮತ್ ನಾವ್ ಯಾವ ಲೆವೆಲ್ಗೆ ಈ ಕೆಲಸ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರಲ್ಲ, ಅದು ತುಂಬಾ ಪರಿಶ್ರಮ ಇರುತ್ತೆ. ಹಾಗೆ ಒಂದು ಲೆಟರ್ ಕೊಟ್ಟಿದ ತಕ್ಷಣ ₹1 ದುಡ್ಡು ಬರಲ್ಲ, ಒಂದೇ ₹1 ಕೂಡ. ಆದ್ರೆ ಅದರದ್ದು ನಾವು ನೋಡ್ತಾ ಇದೀವಿ ಶಿಥಿಲಾ ವ್ಯವಸ್ಥೆಯಲ್ಲಿದೆ ಎಲ್ಲ. ತುಂಬಾ ಹಿಂದೆ ಮಾಡಿರುವಂತದ್ದು. ಅದು ಎತ್ತಿನ ಗಾಡಿ ಹೋಗೋಷ್ಟು, ಒಂದು 2 ವೀಲರ್ ಹೋಗೋಷ್ಟು ಅಥವಾ ಕಾರು ಆ ತರ ಹೋಗೋಕೆ ಯೋಗ್ಯವಾಗಿ ಅಷ್ಟೇ ಮಾಡಿದ್ದಾರೆ. ಈಗ ನಾವು ಮಾಡುವಂಥದ್ದು ಮುಂದೆ ಭವಿಷ್ಯದಲ್ಲಿ 50-60 ವರ್ಷ 100 ವರ್ಷದ ಬ್ರಿಡ್ಜ್ ಆಗ್ಲಿ ಏನೇ ಆಗ್ಲಿ 100 ವರ್ಷಕ್ಕೆ ಅದಕ್ಕೆ ಆಯಸ್ಸಿರುತ್ತೆ. ಅದಕ್ಕೆ ಇವತ್ತು ನಾವೆಲ್ಲಾ ಪಂಚಾಯತಿಯ ಹಿರಿಯರನ್ನ, ದೊಡ್ಡವ್ರನ್ನ, ಈ ಭಾಗದ ಮುಖಂಡರನ್ನ, ವಿಶೇಷವಾಗಿ ಹೆಣ್ಮಕ್ಳನ್ನ, ರೈತರನ್ನ ಎಲ್ಲಾರನ್ನೂ ಕರೆದು ಈ ಪೂಜೆ ಮಾಡ್ತಾ ಇರೋದು ಇದೇ ಒಂದು ವಿಶೇಷ. ಇವರೇ ಬಂದ್ರು ಅಂದ್ರೆ ನಾವು ಇದಕ್ಕೆ ಟೈಮ್ ತಗೊಳುತ್ತೆ ಅನ್ಕೊಂಡ್ವಿ. ಅಕ್ಕಪಕ್ಕ ಜಮೀನವರು ಅವರೇ ವಾಲಂಟ್ರಿ ಆಗಿ ರಸ್ತೆ ಎಲ್ಲಾರ್ಗೂ ಆಗುತ್ತೆ, ರಸ್ತೆ ಆಗ್ಲಿ ಸೇತುವೆ ಆಗ್ಲಿ ಎಲ್ಲಾರ್ಗೂ ಸಾರ್ವಜನಿಕವಾಗಿ ಅನುಕೂಲ ಆಗುತ್ತೆ ಅಂದ್ರು. ತಮ್ಮ ಜಮೀನನ್ನ ಅವರಾಗೆ ಬಂದು ಬಿಟ್ಕೊಡುವಂತ ದೊಡ್ಡ ಮನ್ಸಿರುವಂತ ರೈತರು ಈ ಭಾಗದಲ್ಲಿ. ಅದಕ್ಕೆ ನಾನು ವಿಶೇಷವಾಗಿ ಆ ರೈತರಿಗೆ ಮೊದಲು ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ನಾವು ಕೆಲಸ ಮಾಡೋದಕ್ಕೆ ಎಷ್ಟು ಜನ ಸಹಕಾರ ಕೊಟ್ಟಾಗಲೇ ಇಂಥ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಮಾಡಕ್ಕಾಗುತ್ತೆ. ಇದು ಒಂದು ಆಸ್ತಿ ಆಗುತ್ತೆ, ಚರಿತ್ರೆಯಲ್ಲಿ ಉಳಿದೋಗುವಂತ ಒಂದು ದೊಡ್ಡ ಆಸ್ತಿ ಆಗುತ್ತೆ ಈ ಭಾಗದ ರೈತರಿಗೆ, ಸಾರ್ವಜನಿಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಸೇತುವೆಗಳು
KGF ಕ್ಷೇತ್ರದಲ್ಲಿರೋ ಎಲ್ಲಾ ಸೇತುವೆಗಳು, ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ PWD ಈ ಅಧಿಕಾರಿಯವರು ರಾಮಮೂರ್ತಿ ಅವರು ಬಂದಾದ್ಮೇಲೆ ನಾವು ಎಷ್ಟೊಂದು KGF ಕ್ಷೇತ್ರದಲ್ಲಿ ಬರೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಬಿಟ್ಟು ಹೊರತಾಗಿ ಈ ರೀತಿಯ ಒಂದು 100 ವರ್ಷ ಅದಕ್ಕೆ ಒಂದು ಆಯಸ್ಸಿರುತ್ತೆ ಅಂತ ಒಂದು ಬ್ರಿಡ್ಜಸ್ ನ ಸೇತುವೆಗಳನ್ನ ಮಾಡ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಆ ಇಂಜಿನಿಯರ್ ಸೆಕ್ಷನ್ ಇರ್ಬೋದು, ಟೆಕ್ನಿಕಲ್ ಸೆಕ್ಷನ್ ಇರ್ಬೋದು, ಇವರೆಲ್ಲರ ಒಂದು ಪರಿಶ್ರಮ ಸಹಕಾರದಿಂದ ಮಾತ್ರ ಇವೆಲ್ಲ ಕೆಲಸಗಳನ್ನ ಮಾಡಕ್ಕಾಗಿದೆ. ಇದು ರೈತರಿಗೆ ಯಾವತ್ತೂ ಸದಾಕಾಲ ಅವ್ರಿಗೆ ಒಂದು ಕೊಡುಗೆ ಆಗಿ ನಿಂತೋಗುತ್ತೆ ಈ ಭಾಗದಲ್ಲಿ. ರಾಮಸಾಗರ ಕೆರೆ ಗೋಡಿ ಹೋದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಸೇತುವೆ ತುಂಬಾ ಶಿಥಿಲಾವಸ್ಥೆಯಲ್ಲಿದೆ. ಅದನ್ನ ಮರು ನಿರ್ಮಾಣ ಮಾಡಬೇಕು, ಚೆನ್ನಾಗಿರೋ ಒಂದು ಸೇತುವೆ ಕಟ್ಟಬೇಕು ಅಂತ ಈ ಊರು ರಾಮಸಾಗರ ಗ್ರಾಮ ಪಂಚಾಯತಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಮೇಡಮ್ನ ಬಂದು ಮನವಿ ಮಾಡಿದಾಗ ಮೇಡಮ್ ಇದ್ರ ಬಗ್ಗೆ ನೀವು ಒಂದು ವಿಸಿಟ್ ಮಾಡಿ ಒಂದು ಅಂದಾಜು ಪಟ್ಟಿ ತಯಾರಿಸಿ ನನ್ನ ಕೈಲಿ ಕೊಡಿ ಅಂತ ಹೇಳಿದ್ರು. ನಾವೆಲ್ಲ ಇದನ್ನ ವಿಸಿಟ್ ಮಾಡಿ ಇದಕ್ಕೆ ಎಷ್ಟಾಗುತ್ತೆ ಕಾಸ್ಟು ಅಂತೆಲ್ಲ ಮಾಡಿ ಮೇಡಮ್ ಕೈಲಿ ಕೊಟ್ವಿ. ಮೇಡಮ್ ಅವರು ನಮ್ಮ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಹತ್ರ ಕೂತ್ಕೊಂಡು ಖುದ್ದಾಗಿ ಇದು ನಮಗೆ ತುಂಬಾ ಅವಶ್ಯಕತೆ ಇದೆ, ಇಲ್ಲಿ ಸುಮಾರು ಗ್ರಾಮಗಳಿಗೆ ಈ ಸೇತುವೆ ಅವಶ್ಯಕತೆ ಇದೆ, ಶಿಥಿಲಾವಸ್ಥೆಯಲ್ಲಿದೆ, ಅದು ಎನಿ ಟೈಮ್ ಯಾವಾಗ ಬೇಕಾದ್ರೂ ಅದು ಹಾಳಾಗುವಂತ ಸ್ಥಿತಿಯಲ್ಲಿದೆ, ಅದನ್ನ ಮರು ನಿರ್ಮಾಣ ಮಾಡಲೇಬೇಕಾಗಿದೆ. ಅಲ್ಲಿ ಚಿಕ್ಕ ಕಡಿಮೆ ಬಾರುವಂತ ವಾಹನಗಳು ಮತ್ತು ಲಘು ವಾಹನಗಳು ಮಾತ್ರ ಹೋಗೋಕ್ಕೆ ಸಾಧ್ಯ ಇದೆ ಈ ಸೇತುವೆ ಮೇಲೆ. ಭಾರಿ ವಾಹನಗಳು ಹೋಗೋಕ್ಕಾಗೋದಿಲ್ಲ ಮತ್ತು ಯಾವುದೇ ಸಮಯದಲ್ಲಿ ಅದು ಬೀಳೋ ಪರಿಸ್ಥಿತಿಯಲ್ಲಿದೆ. ಇದು ತುಂಬಾ ಅಗತ್ಯತೆ ಇದೆ, ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಲೋಕೋಪಯೋಗಿ ಸಚಿವರ ಹತ್ರ ಖುದ್ದಾಗಿ ಸುಮಾರು ಒಂದು 4-5 ಬಾರಿ ಬಂದು ಅದನ್ನ ಮನವಿ ಮಾಡಿ ಇದಕ್ಕೆ ನಾವು ಏನು ಅಂದಾಜು ತಯಾರಿಸಿದ್ವಿ 950 ಲಕ್ಷಗಳ ಹಣವನ್ನ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆ ಮಾಡಿಸಿದ್ದಾರೆ. ಬಿಡುಗಡೆ ಮಾಡಿಸಿದ ಮೇಲೆ ನಾವು ಅದನ್ನ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದಿದ್ದೀವಿ. ಈಗ 3 ಮೀಟರ್ ಅಗಲ ಇದೆ ವೆಹಿಕಲ್ ಲಘು ವಾಹನಗಳು ಹೋಗೋದಕ್ಕೆ, ಇದನ್ನ 12 ಮೀಟರ್ ಅಗಲಕ್ಕೆ ಮಾಡ್ತಾ ಇದ್ದೀವಿ. ಸುಮಾರು 85 ಮೀಟರ್ ಉದ್ದ ಇರುತ್ತೆ ಸೇತುವೆ, 12 ಮೀಟರ್ ಅಗಲ ಇರುತ್ತೆ. ಇದು ಒಂದ್ಸಾರಿ ನಿರ್ಮಾಣ ಆದ್ಮೇಲೆ ಎಂತ ವಾಹನಗಳು ಕೂಡ ನಮ್ಮ ಏನ್ ನ್ಯಾಷನಲ್ ಹೈವೇ ಅಂತ ಏನಂತೀವಿ, ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಓಡ್ತಕ್ಕಂಥ ವಾಹನಗಳು ಅದೇ ರೀತಿ ಯಾವುದೇ ವಾಹನ ಹೊಡೆದ್ರು ಯಾವುದೇ ರೀತಿ ತೊಂದರೆ ಆಗಲ್ಲ. ಸಂಪೂರ್ಣವಾಗಿ ಇದು ನಮ್ಮ ಕರ್ನಾಟಕದಿಂದ ಆಂಧ್ರ, ತಮಿಳುನಾಡು ಈಗಾಗಲೇ ಮೇಡಮ್ ಹೇಳಿದಂಗೆ 2 ರಾಜ್ಯಗಳಿಗೆ ಕನೆಕ್ಟಿವಿಟಿ ಕೂಡ ಉಂಟಾಗುತ್ತೆ. ಮುಂದಿನ ದಿನಗಳಲ್ಲಿ ಏನೇ ಕೈಗಾರಿಕೆಗಳು ಬಂದ್ರು ಏನೇ ಬಂದ್ರು ಇಲ್ಲಿನ ಜನಗಳಿಗೂ ಅನುಕೂಲ ಆಗುತ್ತೆ. ಕೈಗಾರಿಕಾ ಸ್ಥಾಪನೆ ಮಾಡಿದಾಗ ಅಲ್ಲಿ ಅವ್ರ ವಾಹನಗಳು ಓಡಾಡೋದಕ್ಕೂ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಇಷ್ಟೊಂದು ಸೇತುವೆಗಳನ್ನು ನಾವು ನಿರ್ಮಾಣ ಮಾಡ್ತಾ ಇರೋದು ಮತ್ತು ಇಷ್ಟು ಅಧಿಕ ಮೊತ್ತದ ಸೇತುವೆ ನಿರ್ಮಾಣ ಮಾಡ್ತಾ ಇರೋದು ಕೂಡ ಇದೇ ಮೊದಲ ಬಾರಿ.